ಯುಗಾದಿ ಹಬ್ಬಕ್ಕೆ ಲವ್ ಸೀಕ್ರೆಟ್ ಅನ್ನ ಬಿಚ್ಚಿಟ್ಟ ಗಿಲ್ಲಿ ಕಾವ್ಯ. ಹೌದು ಸ್ನೇಹಿತರೆ, ಯುಗಾದಿ ಹಬ್ಬಕ್ಕೆ ಒಂದಿಬ್ಬರ ಮದುವೆಯನ್ನ ಸ್ವಇಚ್ಛವಾಗಿ ಬಿಚ್ಚಿಟ್ಟಿದ್ದಾರೆ. ಸೊ ಇಬ್ಬರ ಮದುವೆ ಆಗುವುದ ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಇಬ್ಬರ ಮನೆಯಲ್ಲಿ ಒಪ್ಪಿಸಿದ್ದನ್ನ ಗಿಲ್ಲಿ ಕಾವ್ಯ ಅವರು ಸ್ವತಃ ಲೈವ್ ಬಂದು ಒಂದು ಇಬ್ಬರು ಮಾಹಿತಿಯನ್ನ ನೀಡಿದ್ದಾರೆ. ಹೌದು ಸ್ನೇಹಿತರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದ್ರ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗಿದ್ರೆ ತಡಯಾಗಿ ಮಾಡೋದು, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ನಿನ್ನೆ ಯುಗಾದಿ ಹಬ್ಬದ ವಿಶೇಷವಾಗಿ ಗಿಲ್ಲಿ ಹಾಗೆ ಕಾವ್ಯ ಒಟ್ಟಿಗೆ ಸೇರಿದ್ರು. ಒಂದು ಕಾರ್ಯಕ್ರಮವನ್ನು ಕೂಡ ಅಟೆಂಡ್ ಮಾಡಿದ್ರು. ಹಾಗೆ ಕಾರ್ಯಕ್ರಮ ಮುಗಿಸಿಕೊಂಡು ಗಿಲ್ಲಿ ಅವರು ಕಾವ್ಯ ಅವರ ಮನೆಗೆ ಬಂದು ಒಂದು ಪೂಜೆಯನ್ನ ಮಾಡಿಬಿಟ್ಟು ಹೋಗಿದ್ದಾರೆ. ಹೌದು ಸ್ನೇಹಿತರೆ, ಗಿಲ್ಲಿ ಹಾಗೆ ಕಾವ್ಯ ಇಬ್ಬರು ಸೇರಿ ಒಂದು ಆ ಪೂಜೆಯನ್ನು ಮಾಡಿಬಿಟ್ಟು ಮತ್ತೆ ಮರಳಿ ಒಂದು ಫಂಕ್ಷನ್ಗೆ ಹೋಗಿದ್ದರು. ಹೌದು ಸ್ನೇಹಿತರೆ, ಈ ರೀತಿಯಾದ ಘಟನೆ ಇವರಿಬ್ಬರಲ್ಲಿ ನಡೆದಿತ್ತು. ಸೊ ಇವರಿಬ್ಬರ ನಡುವೆ ಯುಗಾದಿಗೆ ಒಂದು ಗಿಫ್ಟ್ ಅನ್ನ ಕೂಡ ಗಿಲ್ಲಿ ಅವರು ಕಾವ್ಯ ಅವರಿಗೆ ಕೊಡಿಸಿದ್ರು. ಹೌದು ಸ್ನೇಹಿತರೆ, ಆ ಗಿಫ್ಟ್ ಏನು ಅಂತ ನೋಡೋದಾದ್ರೆ ಖಂಡಿತವಾಗಿಯೂ ಅದೊಂದು ವಿಶೇಷವಾದ ಗಿಫ್ಟ್ ಅಂತಾನೆ ಹೇಳ್ಬೋದು. ಹೆಣ್ಣಿಗೆ ಎಷ್ಟೇ ಬಂಗಾರ ಬೆಳ್ಳಿ ಕೊಟ್ಟರು ಒಂದು ಆ ಗಿಫ್ಟ್ ಕೊಟ್ಟಿದ್ದಷ್ಟು ಖುಷಿ ಆಗೋದಿಲ್ಲ. ಸೊ ಒಂದು ರೇಷ್ಮೆ ಸೀರೆಯನ್ನ ಇಲ್ಲಿ ಗಿಲ್ಲಿ ಅವರು ಕಾವ್ಯ ಅವರಿಗೆ ಕೊಡಿಸಿದ್ದಾರೆ. ಹೌದು ಸ್ನೇಹಿತರೆ, ಯುಗಾದಿ ಹಬ್ಬದ ಗಿಫ್ಟ್ ಆಗಿ ಗಿಲ್ಲಿ ಅವರು ಕಾವ್ಯ ಅವರಿಗೆ ಒಂದು ರೇಷ್ಮೆ ಸೀರೆಯನ್ನ ಕೊಟ್ಟಿದ್ದಾರೆ. ಸೊ ಈ ರೇಷ್ಮೆ ಸೀರೆಯನ್ನು ನೋಡ್ಬಿಟ್ಟು ಕಾವ್ಯ ಅವರು ತುಂಬಾನೇ ಒಂದು ಖುಷಿಯಾಗಿದ್ದಾರೆ. ಯಾಕಂದ್ರೆ ಹೆಣ್ಣಿಗೆ ಬೇಕಾಗಿರೋದು ಒಂದು ಬಂಗಾರ ಬೆಳ್ಳಿ ಆಸ್ತಿ ಅಂತಸ್ತು ಅನ್ನೋದಕ್ಕಿಂತನೂ ಈ ಒಂದು ಸೀರೆ ಆಗಲಿ, ಈ ಒಂದು ಬಳೆ ಆಗಲಿ, ಒಂದು ಜುಮ್ಕಿ ಆಗಲಿ, ಇವು ತುಂಬಾನೇ ಇಷ್ಟ ಆಗುತ್ತವೆ. ಸೊ ಆ ರೀತಿಯಾದ ಒಂದು ಕೆಲಸವನ್ನ ಇಲ್ಲಿ ಗಿಲ್ಲಿ ಅವರು ಮಾಡಿದ್ದಾರೆ. ಸೊ ನಿನ್ನೆ ಯುಗಾದಿ ಹಬ್ಬಕ್ಕೆ ಗಿಲ್ಲಿ ಅವರು ಕಾವ್ಯ ಅವರಿಗೆ ಒಂದು ರೇಷ್ಮೆ ಸೀರೆಯನ್ನ ಕೊಡಿಸಿದ್ದಾರೆ. ಸೊ ಹೌದು, ಈ ಒಂದು ರೇಷ್ಮೆಯನ್ನು ಸೀರೆಯನ್ನು ಕೊಡಿಸಿ ಒಂದು ವಿಶೇಷವಾದ ಯುಗಾದಿ ಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ಸೊ ನಮ್ದು ಬ್ರಿಟಿಷರ ವರ್ಷವಲ್ಲ, ಹೊಸ ವರ್ಷವಲ್ಲ, ಅಂದ್ರೆ ಜನವರಿ ಒಂದು ಬ್ರಿಟಿಷರ ಹೊಸ ವರ್ಷವಲ್ಲ, ಯುಗಾದಿನೇ ನಮ್ಮ ಹೊಸ ವರ್ಷ ಅಂತಕ್ಕಂಥ ಮಾತನ್ನ ಇಲ್ಲಿ ಮತ್ತು ಗಿಲ್ಲಿ ಅವರು ಒಂದು ಎತ್ತಿ ಹಿಡಿದಿದ್ದಾರೆ. ಸೊ ನಮ್ಮ ಈ ಒಂದು ಹಬ್ಬವನ್ನು ಆಚರಿಸೋಣ, ಒಂದು ಹೊಸ ವರ್ಷವನ್ನ ನಾವು ಚೆನ್ನಾಗಿ ಆಚರಿಸೋಣ, ಸುಖವಾಗಿರೋಣ ಅಂತಕ್ಕಂಥ ಮಾತನ್ನ ಇಲ್ಲಿ ಗಿಲ್ಲಿ ಅವರು ಒಂದು ಎಲ್ಲರ ಮುಂದೆ, ಮಾಧ್ಯಮದ ಮುಂದೆ ಹೇಳ್ಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಒಟ್ಟಾರೆಯಾಗಿ ಗಿಲ್ಲಿ ಅವರು ಏನು ಹೇಳ್ತಾರೆಪ್ಪ ಅಂತಂದ್ರೆ ಖಂಡಿತವಾಗಿಯೂ ನಮ್ಮಿಬ್ಬರ ಮದುವೆ ಬಗ್ಗೆ ವಿಚಾರಗಳು ಯಾವುದೇ ನ್ಯೂಸ್ ಚರ್ಚೆಯಲ್ಲಿ ಇಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿದ್ದಾರೆ. ಸೊ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರ ಮದುವೆ ಬಗ್ಗೆ ಮಾತುಕತೆಗಳು ನಡೀತಾ ಇವೆ. ಸೊ ಗಿಲ್ಲಿ ಕಾವ್ಯ ಇಬ್ರು ಮದುವೆ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇವೆ. ಸೊ ಇದರ ನಡುವೆನೆ ಧನುಷ್ ಅವರದು ಕೂಡ ಸ್ವಲ್ಪ ಒಂದು ಇವರಿಬ್ಬರ ನಡುವೆ ಬಿರುಕು ಬಿಟ್ಟಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇವೆ. ಗಿಲ್ಲಿ ಹಾಗೆ ಕಾವ್ಯ ಅವರ ನಡುವೆ ಬಿರುಕು ಬಿಡೋಕೆ ಧನುಷ್ ಅವರೇ ಕಾರಣ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇವೆ. ಸೊ ಕೆಲವೊಂದಿಷ್ಟು ಜನ ನೋಡೋದಾದ್ರೆ ಖಂಡಿತವಾಗಿಯೂ ಇಲ್ಲ, ಧನುಷ್ ಅವ್ರದ್ದು ಮದುವೆ ಆಗಿದೆ, ಸೊ ಅವರು ಆ ರೀತಿ ಮಾಡೋದಿಲ್ಲ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇವೆ. ಸೊ ಒಟ್ಟಾರಿಗೆ ಹೇಳಬೇಕಾದ್ರೆ ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ಬರದು ಒಂದು ಒಳ್ಳೆ ಜೋಡಿ ಅಂತಾನೆ ಹೇಳ್ಬೋದು. ಸೊ ಇವರಿಬ್ಬರು ಮದುವೆ ಆದರೆ ತುಂಬಾನೇ ಎಲ್ರಿಗೂ ಖುಷಿ ಅಂತಕ್ಕಂಥ ಮಾತನ್ನ ಎಲ್ಲರೂ ಕೂಡ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹೌದು ಸ್ನೇಹಿತರೆ, ಯಾಕಂತಂದ್ರೆ ಇಲ್ಲಿ ಗಿಲ್ಲಿ ಅಂದ್ರೆ ಒಂದು ಎಲ್ಲರಿಗೂ ತುಂಬಾನೇ ಇಷ್ಟ. ಸೊ ಆ ರೀತಿಯಾದ ವ್ಯಕ್ತಿತ್ವ ಅವ್ರದ್ದು. ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ಬರ ಜೋಡಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇವರಿಬ್ಬರ ಬಗ್ಗೆ ನಿಮ್ಗೆ ಏನಿಸುತ್ತೆ? ಇವರಿಬ್ಬರು ಮದುವೆ ಆದರೆ ಒಳ್ಳೆಯದಾ, ಮದುವೆ ಆಗದೇ ಇದ್ರೇ ಒಳ್ಳೆಯದಾ ಅಂತಕ್ಕಂಥದ್ದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.